ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಮ್ಮ ಹತ್ರ ಕಸ್ಟಮರು ಜಾಸ್ತಿ ಆಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಮ್ಮ ಚಾನಲ್ ನೋಡಿಬಿಟ್ಟು ನಿನ್ನೆನೂ ಕೂಡ ಒಂದು ಕಸ್ಟಮರ್ ಫೋನ್ ಮಾಡಿದರು. ಅವರಿಗೆ ಜಾಕ್ ಬೇಕಂತ ಹೇಳಿದರು. ಜಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಸ್ನೇಹಿತರೆ. ಹಾಗಾಗಿ 2 ದಿನ ಲೇಟ್ ಆಗುತ್ತೆ ಅಂದ್ವಿ. ಹಾಗಾಗಿ ನಮ್ಮ ಹತ್ರ ಉಷಾ ಎಷ್ಟು ಇಂಡಸ್ಟ್ರಿಯಲ್ ಸಿವಿಂಗ್ ಮಿಷನ್ ಇದೆ ಅಂತ ಹೇಳಿದ್ವಿ ಸ್ನೇಹಿತರೆ. ಹಾಗಾಗಿ ಆ ಕಸ್ಟಮರ್ ಅದೇ ಇರಲಿ ಅಂತ ಹೇಳಿದ್ರು. ಅದಕ್ಕೂ ಕೂಡ 3 ಇಯರ್ಸ್ ಮೋಟ್ರ್ ವಾರಂಟಿ, 1 ಇಯರ್ ಸರ್ವಿಸ್ ಕೂಡ ಇರುತ್ತೆ ಸ್ನೇಹಿತರೆ. ಹೋಮ್ ಸರ್ವಿಸ್ ಇರುತ್ತೆ. ಏನಾದರೂ ಕೂಡ ಸರ್ವಿಸ್ ಬಂದರೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಸರ್ವಿಸನ್ನು ಮಾಡಿಕೊಡುತ್ತಾರೆ ಸ್ನೇಹಿತರೆ. ಕಂಪ್ನಿಯಿಂದನೇ ಬರ್ತಾರೆ. 3 ಇಯರ್ಸ್ ಏನಿರುತ್ತಲ್ಲ ಕಂಪ್ಲೀಟಾಗಿ ಮೋಟ್ರ್ ವಾರಂಟಿ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ, ಉಷಾ ಕಂಪ್ನಿ ಅಂದ ತಕ್ಷಣನೇ ಅದಕ್ಕೇನು ಸರ್ವಿಸ್ ಗಿರ್ವಿಸ್ ಸಿಗುತ್ತೋ ಇಲ್ಲೋ ಅಂತೇಳಿ ಭಾಳಷ್ಟು ಜನ ಕನ್ಫ್ಯೂಷನ್ ಕೂಡ ಮಾಡಿರ್ತಾರೆ ಸ್ನೇಹಿತರೆ. ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಏನಿದೆಯಲ್ಲ, ಇದು ನಿಮಗೆ ಮಿಷನನ್ನು ತೋರಿಸ್ತೀನಿ ಸ್ನೇಹಿತರೆ. ಇದಕ್ಕೂ ಕೂಡ 3 ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ. ನಿಮಗೆ ನೋಡಿ ತೋರಿಸ್ತೀನಿ. ಇದು ಕೂಡ ನಮ್ಮ ಹತ್ರ EMI ಫೆಸಿಲಿಟಿ ಕೂಡ ಇದೆ ಸ್ನೇಹಿತರೆ. ಅವ್ರಿಗೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕಸ್ಟಮರ್ಗೆ ಅವ್ರಿಗೇನು ಡೆಲಿವರಿ ಚಾರ್ಜಸ್ ಏನು ತೊಗೊಳ್ತಾ ಇಲ್ಲ ಸ್ನೇಹಿತರೆ. ಇಲ್ಲೇ ಕೂಡಲ್ ಸಂಗಮ ಅವ್ರದ್ದು ನಮ್ಮ ಶಾಪಿಂದ 25 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಅವ್ರು ಏನು ಡೆಲಿವರಿ ಚಾರ್ಜ್ ಕೊಡೋಂಗಿಲ್ಲ ರೀ ಅಣ್ಣ ಅಂತ ಹೇಳಿದರು. ಅವರು ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರಂತೆ, ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಂತೆ, ಯಾವ ಮಿಷನ್ ತೊಗೋಬೇಕು ಯಾವುದಿಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸಲ್ಲಿ ಆಗ್ತಾ ಇದ್ರಂತೆ. ಹಾಗಾಗಿ ಅವರು ಕೂಡ ನಮ್ಮ ಶಾಪಿಗೆ ಕೂಡ ವಿಸಿಟ್ ಮಾಡಿಲ್ಲ ಸ್ನೇಹಿತರೆ. ನಾನು ಅವ್ರು ಯಾರು ಅಂತ ನನಗೂ ಪರಿಚಯ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟೆ ಫೋನ್ ಮಾಡಿದ್ದಾರೆ. ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಹೋಯ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಿನ್ನೆನೇ ಫೋನ್ ಮಾಡಿದ್ರು ಅವ್ರು ನೈಟು. ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳ್ಬಿಟ್ಟು. ಮಿಷನ್ನು ಪ್ಯಾಕಿಂಗೇ ಇದೆ. ನಿಮ್ಗೆ ಅವ್ರ ಕಸ್ಟಮರ್ ಮನೆಯಲ್ಲಿ ಹೋದ ನಂತರ ಫಿಟ್ಟಿಂಗ್ ಆಯಿತು, ನಾವು ಹೇಗೆ ಫಿಟ್ಟಿಂಗ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಯಾವ ಮಿಷನ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಬನ್ನಿ ಸ್ನೇಹಿತರೆ ಹೇಗಿದೆ ಅಂತ ಬಾಕ್ಸ್ ಪ್ಯಾಕಲ್ಲಿ. ಹಾಗೆ ಕೂಡ ಒಂದು ಹುನ್ಗುಂದಕ್ಕೂ ಕೂಡ ಡೆಲಿವರಿ. ಹಾಗೆ ಏನಿದೆಯಲ್ಲ, ಒಂದು ಹುನ್ಗುಂದಕ್ಕೂ ಡೆಲಿವರಿ ಇದೆ ಸ್ನೇಹಿತರೆ. 2 ಡೇಸ್ ಇತ್ತು ಅವರು ಡೆಲಿವರಿ. ನನ್ನ ಕಡೆಯಿಂದ ಲೇಟ್ ಆಯಿತು. ಏಕೆಂದರೆ ಅವರು ಅರ್ಜೆಂಟೇನಿಲ್ಲ, ಯಾವಾಗ ಬೇಕಾದರೂ ತೊಗೊಂಬಂದು ಕೊಡಿ ಅಣ್ಣ ಅಂತ ಹೇಳಿದರು. ಅವರಿಗೆ ಜಿಗ್ಜಾಗ್ ಪಿಕೋ ಫಾಲ್ ಸ್ಟಿಚಿಂಗ್ ಮಾಡುವಂಥದ್ದು ಮಿಷನ್ ಬೇಕಂತ ಹೇಳಿದರು ಅವರು. ಹಾಗಾಗಿ ಡರ್ಬಿ ಮಿಷನ್ ಬೇಕಂದ್ರೆ ಅವರು. ನನ್ನ ಹತ್ರ ಸೋನಿನೂ ಕೂಡ ಅವೈಲೇಬಲ್ ಇದ್ದಿದ್ದಿಲ್ಲ. ದೀಪಾವಳಿ ಸೀಸನ್ ಆದ ನಂತರ ನನ್ನ ಹತ್ರ ಸ್ಟಾಕ್ ಶಾರ್ಟೇಜ್ ಇದೆ ಸ್ನೇಹಿತರೆ. ಯಾಕಂದರೆ ಕಂಪ್ನಿಯಲ್ಲೇ ಇವಾಗ ರೇಟ್ ಪ್ರೈಸ್ ಏನಿದೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಯಾರು ನಮಗೆ ಮಿಷನನ್ನು ಸಪ್ಲೈಯನ್ನು ಮಾಡ್ತಾಯಿಲ್ಲ ಸ್ನೇಹಿತರೆ. ರೇಟ್ ಹೆಚ್ಚಿಗೆ ಆದ ತಕ್ಷಣ ನಮಗೆ ಎಲ್ಲರೂ ಮಿಷನನ್ನು ಕೊಡ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಮಾರ್ಜಿನ್ ಇರುತ್ತಲ್ಲ. ಹಾಗಾಗಿ ಏನಿದೆಯಲ್ಲ, ಒಂದು ಮಿಷನಿಂದ 250 ಹೆಚ್ಚಾಗುವ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಕಂಪ್ನಿಯಲ್ಲಿ. ಆಯ್ತು ಅಂತ ಹೇಳ್ತಿದ್ವಿ. ಯಾರು ಕೂಡ ನಮಗೆ ಡೀಲರ್ಸ್ ಹತ್ರನೂ ಕೂಡ, ಆಲ್ ಡೀಲರ್ಸ್ ಹತ್ರ ಕೂಡ ಸ್ಟಾಕ್ ಇಲ್ಲ ಸ್ನೇಹಿತರೆ. ಒಬ್ರೊಬ್ರ ಹತ್ರ ಇರ್ತಾವೆ, ಒಬ್ರೊಬ್ರ ಹತ್ರ ಜಾಸ್ತಿ ಸೇಲ್ ಮಾಡೋರ ಹತ್ರ ಇರೋದಿಲ್ಲ ಸ್ನೇಹಿತರೆ. ಇವಾಗ ನೋಡಿ ಬನ್ನಿ, ನನ್ನ ಹತ್ರ ಡರ್ಬಿದು ಒಂದು ಮಿಷನ್ ಇತ್ತು, ನನ್ನ ಹತ್ರ ತೋರಿಸ್ತೀನಿ. ಅದು ಕೂಡ ಬಾಕ್ಸ್ ಪ್ಯಾಕಲ್ಲಿದೆ. ಆನಂತರ ಅದು ಕೂಡ ಹೊನ್ಗುಂದ್ಕೋ ನಂತರನ ಅದು ಕೂಡ ನಿಮಗೆ ಮಿಷನನ್ನು ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಥರ ಅಂತ ಬಾಕ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇದು ಮಿಷನ್ ಬಾಕ್ಸ್ ಈ ಥರ ಇದೆ ಸ್ನೇಹಿತರೆ. ಇದು ಜಿಗ್ಜಾಗ್ ಎಂಬ್ರಾಯ್ಡರ್ ಮಿಷನ್ ಅಂತ ಹೇಳ್ತೀವಿ. ಮಾಡೆಲ್ ನಂಬರ್ ಬಂದ್ಬಿಟ್ಟು 130K ಅಂತೀವಿ. ಈ ಮಿಷನನ್ನು ಇವರಿಗೆ ಆಲ್ರೆಡಿ ನಾನು ಎಂಬ್ರಾಯ್ಡ್ರ್ ಮಿಷನ್ ಕೂಡ ಕೊಟ್ಟಿದ್ದೇನೆ ಸ್ನೇಹಿತರೆ. ಆದರೂ ಇವತ್ತೇನಿದೆಯಲ್ಲ, ಪಿಕೋ ಫಾಲ್ ಮಾಡುವಂಥ ಮಿಷನ್ ಕೇಳ್ತಾ ಇದ್ದಾರೆ ಕಸ್ಟಮರ್ ಅಣ್ಣ ಅಂತ ಹೇಳಿದರು ಸ್ನೇಹಿತರೆ. ಹಾಗಾಗಿ ಏನಿದೆಯಲ್ಲ, ಈ ಮಿಷನ್ನ ಒಯ್ತಾ ಇದ್ದೀವಿ. ಮತ್ತು ಅವರು ಬರುವಾಗ ಥ್ರೆಡ್ಡನ್ನು ಕೂಡ ಹೇಳಿದ್ದಾರೆ, ಅದು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂದ್ಬಿಟ್ಟು. ಥ್ರೆಡ್ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಅವ್ರಿಗೆ ಥ್ರೆಡ್ಡು ಏನೇನು ಐಟಮ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇದೊಂದು ಬಾಬಿನ್ ಕೇಸ್ ಬಾಕ್ಸ್ ಬೇಕಂತೆ. ಅವ್ರ ಹತ್ರ ಏನೋ ಸ್ಟೂಡೆಂಟ್ಸ್ಗಳು ಏನಿದೆಯಲ್ಲ, ಕಲೀಲಿಕ್ಕೆ ಏನೋ ಬರ್ತಾರಂತೆ. ಜಾಸ್ತಿ ಜನ ಅಲ್ಲಿ ಸ್ಟೇಷನರಿ ಅಂಗಡಿಯಲ್ಲಿ ಸಿಗ್ತಾವೆ, ನಮ್ಮ ಊರಲ್ಲಿ ಇಲ್ಲಣ್ಣ ಚಲೋ ಕ್ವಾಲಿಟಿದು ಅಂದ್ಬಿಟ್ಟು. ಈ ಥರ ಏನಿದೆಯಲ್ಲ ಬಾಬಿನ್ ಕೇಸ್ ಒಂದು ಬಾಕ್ಸನ್ನು ಚೆನ್ನಾಗಿರೋ ತೊಂಬನ್ನಿ ಅಂತ ಹೇಳಿದ್ದಾರೆ. ಮತ್ತು ಏನಿದೆಯಲ್ಲ, ಇದು GV ಎಂಬ್ರಾಯ್ಡ್ರ್ ಥ್ರೆಡ್ ಸ್ನೇಹಿತರೆ. ಇದು ಎಂಬ್ರಾಯ್ಡ್ರಿಂಗ್ ಮಾಡೋದಕ್ಕೆ ಅಷ್ಟೇ ಯೂಸ್ ಆಗುತ್ತೆ. ಈ ಥರ ನೋಡಿ ಸ್ನೇಹಿತರೆ, ಈ ಥರ ಕಲರ್ಸ್ ಹೇಳಿದ್ರು ಅವರು. ಇವೆಲ್ಲ ಕಲರ್ಸ್ ಕೂಡ ತೊಗೊಂಡಿದ್ದೀನಿ ನಾನು. ಅವ್ರ ನಂಬರ್ ಹೇಳಿದ್ರು ಅವರು. ನನ್ನ ಹತ್ರ ಅವೈಲೇಬಲ್ ಇದೆ ಸ್ನೇಹಿತರೆ ಎಂಬ್ರಾಯ್ಡ್ರ್ ಥ್ರೆಡ್. ಯಾರಿಗಾದರೂ ಬೇಕಾದರೂ ಕೂಡ ನನ್ನ ಹತ್ರ ಎನಿ ಟೈಮ್ ಫೋನ್ ಮಾಡಿ ಸ್ನೇಹಿತರೆ, ಅವೈಲೇಬಲ್ ಇರ್ತಾವೆ ಥ್ರೆಡ್ ಕೂಡ. ನಿಮ್ಮ ಕೊರಿಯರ್ ಬೇಕಂದರೆ ಕೊರಿಯರ್ನು ಮಾಡಿಕೊಡ್ತೀವಿ ನಿಮಗೆ. ಈ ಥರ ಟೇಪ್ ಹೇಳಿದ್ದಾರೆ ಸ್ನೇಹಿತರೆ, ಮೆಜರ್ಮೆಂಟ್ ಟೇಪು, ಡೈಮಂಡ್ ಕಂಪ್ನಿದು 2 ಬಾಕ್ಸ್ ಹೇಳಿದ್ದಾರೆ. ಈ 2 ಬಾಕ್ಸನ್ನು ಒಯ್ತಾ ಇದ್ದೀನಿ. ಮತ್ತು ಇದು ಫ್ಲ್ಯಾಶ್ 1 ಸೀಜರ್, ಇದು 10 ನಂಬರ್ದು. ಇದು ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಸ್ನೇಹಿತರೆ. ಇದು ಒರಿಜಿನಲ್ ಸ್ನೇಹಿತರೆ. ಇದರೊಳಗಡೆ ಒಂದು ಡೂಪ್ಲಿಕೇಟು ಕೂಡ ಬರುತ್ತೆ. ಇದರೊಳಗಡೆ ಡೂಪ್ಲಿಕೇಟು ಬರೀ 250 200 ಈ ಥರ ಸಿಗುತ್ತೆ ಸ್ನೇಹಿತರೆ. ಇದು ಒರಿಜಿನಲ್ ಇರುತ್ತೆ. 10 ನಂಬರ್ ಸೀಜರ್. ಇದು ಚೆನ್ನಾಗಿ ಇರುತ್ತೆ ಸ್ನೇಹಿತರೆ, ಸ್ಮೂತಾಗಿ ಇರುತ್ತೆ.
ಬಟ್ಟೆ ಕಟ್ಟಾಗಿರೋದು ಗೊತ್ತಾಗಂಗಿಲ್ಲ ಸ್ನೇಹಿತರೆ, ಎಕ್ದಮ್ ಸ್ಮೂತ್ ಆಗಿರುತ್ತೆ. ಮತ್ತು ಅದು ಕೂಡ ಇನ್ನೊಂದು ಕಸ್ಟಮರ್ ಕೂಡಲ ಸಂಗಮ್ ಕಸ್ಟಮರ್ನು ಸೀಜರ್ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೀಜರ್ ಕೂಡ ಹೋಯ್ತಾ ಇದ್ದೀನಿ ನೋಡಿ. ಬಾಕ್ಸ್ ಅವ್ರದ್ದು ಕೂಡ ತೋರಿಸ್ತೀನಿ ಕಂಪ್ಲೀಟಾಗಿ. ಈ ಥರ ನೋಡಿ ಸ್ನೇಹಿತರೆ, ಇದು ಎಷ್ಟು ಅಂತ ಹೇಳ್ಬಿಟ್ಟು ಇಂಡಸ್ಟ್ರಿಯಲ್ ಲಾಕ್ ಸ್ಟಿಚರ್ಸ್ ಮಿಷನ್ ಸ್ನೇಹಿತರೆ. ಇದು ಹೈ ಸ್ಪೀಡ್ ಅಂತ ಇದೆಯಲ್ಲ ಸ್ನೇಹಿತರೆ, ಈ ಥರ ಇದು ಇಲ್ಲ ಉಷಾ ಮಿಷನ್ ಇದು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕೂಡ ಎಲ್ಲ ಬಾಕ್ಸಲ್ಲಿ ಇರುತ್ತೆ ಪ್ಯಾಕಿಂಗ್. ಯಾವುದೇ ಥರದಾಗಿ ಯಾವುದೇ ಮಿಷನ್ನು ಓಪನ್ ಮಾಡಿರಂಗಿಲ್ಲ ಸ್ನೇಹಿತರೆ. ಇವ್ರಿಗೂ ಕೂಡ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಿಷನನ್ನು. ಇಲ್ಲಿ ನೋಡಿ ಸ್ನೇಹಿತರೆ, ಸೀಲ್ ಕೂಡ ಏನೂ ಓಪನ್ ಮಾಡಿಲ್ಲ ಸ್ನೇಹಿತರೆ, ಪೂರಾ ಕಂಪ್ಲೀಟಾಗಿ ಸೀಲಾಗೇ ಇರುತ್ತೆ. ಅವ್ರ ಮನೆಯಲ್ಲಿ ಹೋದ ನಂತರನೇ ಸೀಲನ್ನು ಓಪನ್ ಮಾಡ್ತೀವಿ ನಾವು, ಅಲ್ಲಿವರೆಗೆ ಓಪನನ್ನೇ ಮಾಡೋದಿಲ್ಲ. ಯಾಕಂದರೆ ಕಸ್ಟಮರ್ ನಮ್ಮ ವಿಶ್ವಾಸ ಮೇಲೆ ಫೋನ್ ಮಾಡಿ ಹೇಳಿರ್ತಾರೆ ಸ್ನೇಹಿತರೆ, ಇಲ್ಲೇನು ಓಪನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರ ಮನೆಯಲ್ಲೇ ಓಪನ್ ಮಾಡ್ತೀವಿ ಸ್ನೇಹಿತರೆ. ಅದರ ಸ್ಟ್ಯಾಂಡು ಮತ್ತು ಟೇಬಲ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಸ್ನೇಹಿತರೆ. ಇದು ಕೂಡ ಕಂಪ್ಲೀಟಾಗಿ ಪ್ಯಾಕಿಂಗ್ ಇರುತ್ತೆ ಸ್ನೇಹಿತರೆ. ಏನು ಡ್ಯಾಮೇಜ್ ಗಿಮೇಜ್ ಏನೂ ಇರಲ್ಲ ಸ್ನೇಹಿತರೆ. ನಾವು ಸಾಕಷ್ಟು ಮಿಷನನ್ನು ಕೊಡ್ತಾಯಿಲ್ಲ, ಇಲ್ಲಿವರೆಗೂ ಯಾವುದೂ ಡ್ಯಾಮೇಜ್ ಆಗಲಿ ಏನೂ ತೊಂದರೆ ಆಗಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವರಿಗೂ ಕೂಡ ಒಂದು ಸೀಜರ್ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಇವರು ಕೂಡ ಸೀಜರ್ದು ಕೂಡ ಅಮೌಂಟ್ ಎಕ್ಸ್ಟ್ರಾ ಕೊಡ್ತೀವಿ ಅಂದಿದ್ದಕ್ಕೆ ನಾವು ಸೀಜರ್ ಒಯ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವು ಅಷ್ಟು ಅವರೆಲ್ಲ ಒಯ್ದು ನಿಮ್ಗೆ ಫಿಟ್ಟಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮುಂದೆ. ಮತ್ತು ಇದು ಕೂಡ ನಮ್ಮ ಬೈಕ್ ಮೇಲೆ ಒಯ್ತಾ ಇರೋದು ಸ್ನೇಹಿತರೆ. ನೋಡಿ ಇವಾಗ ತೋರಿಸ್ತೀನಿ ಬೈಕ್ ಮೇಲೆ ಹೇಗೆ ಕಟ್ಕೋತೀನಿ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಈ ಥರ ಏನಿದೆಯಲ್ಲ ಬೈಕ್ ಮೇಲೆ ಟೈಟಾಗಿ ಫಿಟ್ಟಾಗಿ ಕಟ್ಕೊಂಡು ಈ ಥರ ಒಯ್ತಾ ಇದ್ದೀನಿ ಸ್ನೇಹಿತರೆ. ಕೆಳಗಡೆ ಏನಿದೆಯಲ್ಲ ಅದು ಮಿಷನ್ ಇದೆ, ಮೇಲ್ಗಡೆ ಏನಿದೆಯಲ್ಲ ಪಾಠ ಇದೆ, ಸ್ಟ್ಯಾಂಡೇ ಮತ್ತು ಟೇಬಲ್ ಅದು ಕೂಡ ಇದೆ ಅದರೊಳಗಡೆ. ಮತ್ತು ಅದು ಮೇಲ್ಗಡೆದು ಜಿಗ್ಜಾಗ್ ಟಾಪ್ ಸ್ನೇಹಿತರೆ. ಇದೆಲ್ಲ ಕಂಪ್ಲೀಟಾಗಿ ಬೈಕ್ ಮೇಲೆ ಒಯ್ತಾ ಇದ್ದೀನಿ ಈ ಥರ ಕಟ್ಕೊಂಡು. ಯಾಕಂದ್ರೆ ಸ್ವಲ್ಪ ಹೆವಿ ಅನಿಸುತ್ತೆ. ಮಿಷನ್ ಕೂಡ 60 kg ಇದೆ ಸ್ನೇಹಿತರೆ. ಎಲ್ಲ ಸೇರಿಬಿಟ್ಟು 60 kg ವೇಟ್ ಆಗುತ್ತೆ. ಆದರೂ ಕೂಡ ಸ್ಲೋ ಆಗಿ ಒಯ್ತಾ ಇದ್ದೀನಿ ಬೈಕ್ ಮೇಲೆ. ಯಾಕಂದರೆ ಆಟೋ ಚಾರ್ಜು ಹೇಳಿದರೆ 2000 ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಏನಿದೆಯಲ್ಲ ನಮ್ಮ ಬೈಕ್ ಮೇಲೆ ಒಯ್ತೀನಿ. ಯಾಕಂದರೆ 2000 ಆದರೆ ನನಗೂ ಕೂಡ ವರ್ಕೌಟ್ ಆಗೋದಿಲ್ಲ. ಹೀಗಾಗಿ ಬೈಕ್ ಮೇಲೆ ಒಯ್ತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ಫಿಟ್ಟಿಂಗನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ಫಿಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ಯಾರಾದರೂ ನೀವು ಇಲ್ಲಿ ಮಿಷನ್ ಪರ್ಚೇಸಿಂಗ್ ಕೂಡ ತೊಗೊಂಡ್ರು ಕೂಡ ಈ ಥರ ಫಿಟ್ಟಿಂಗಾಗಿ ಈಸಿಯಾಗಿ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಇದಕ್ಕೊಂದು ನಟ್ ಬೋಲ್ಟಿಗೆ ಏನಿದೆಯಲ್ಲ 14-15 ನಂಬರ್ ಪಾನ ಇದ್ದರೆ ಸಾಕು ಸ್ನೇಹಿತರೆ. ಇದಕ್ಕೂ ಕೂಡ ಈಸಿಯಾಗಿ ಟೈಟ್ ಆಗುತ್ತೆ. 14-15 ನಂಬರ್ ಪಾನ ಹತ್ತುತ್ತೆ ಸ್ನೇಹಿತರೆ. ಅದಕ್ಕೆ ಕಂಪ್ಲೀಟಾಗಿ ಅದು ಹೋಲ್ಗಳು ಇರ್ತವೆ ಸ್ನೇಹಿತರೆ. ಆ ಥರ ಏನಿದೆಯಲ್ಲ ಅದಕ್ಕೆ ಹೋಲ್ಗೆ ಫಿಟ್ಟನ್ನು ಮಾಡಬೇಕು ಸ್ನೇಹಿತರೆ ಟೈಟಾಗಿ. ಯಾಕಂದರೆ ಮೇಲ್ಗಡೆ ಇರೋದು ಮಿಷನ್ ಇರ್ತಲ್ಲ ಫುಲ್ ಫಿಟ್ಟಾಗಿ ಇರುತ್ತೆ. ಆ ಮಿಷನ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ವೇಟ್ ಜಾಸ್ತಿ ಇರುತ್ತೆ. ಅದು ಮೇಲ್ಗಡೆ ಟಾಪ್ ಏನಿದೆಯಲ್ಲ 48 kg ಇರುತ್ತೆ. ಹಾಗಾಗಿ ಟೇಬಲ್ ಕೂಡ ಭಾರ ಇರುತ್ತೆ. ಕೆಳಗಡೆ ಇಲ್ಲ ವೇಟಿಗೆ ಇಳಿಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನಿದೆಯಲ್ಲ ಸಪೋರ್ಟ್ ನಟ್ 3 ನಟ್ ಇರ್ತವೆ ಸ್ನೇಹಿತರೆ. ಆ ಕಡೆ ಈ ಕಡೆ ಮಧ್ಯದಲ್ಲಿ ಕೂಡ ನೆಟ್ ಕೂಡ ಇದೆ. ಅದಕ್ಕೆ ಟೈಟ್ ಫುಲ್ಲಾಗಿ ಟೈಟ್ ಮಾಡಬೇಕು. Hit that baseline nice and slow. Talk back singing, let the rhythm flow. Audrey saying, do you feel that breeze? Rolling down the boulevard, feeling at ease. Cruising, moving on that West Coast ride. Say barbecue flames and the ocean tide. Keep it alive, so real, so true. This late night life, just what we do. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on. West Coast vibing got you weak in the knee. Low riders bouncing with the funk turn high. Under neon skies, man, we're feeling fly. Cruising, grooving on that West Coast ride. Say barbecue flames and the ocean tide. Let me hear you catch your vibe. Keep it alive, so real, so true. This late night life's just what we do. For
Yeah, we thrive. Oh yeah, boombox bumping, let the good times roll. Funk so strong, it's seeping in your soul. ಏನ್ ಡೌಟ್ ಇಲ್ರಿ ಇದೇ ಡೌಟ್ ಇದ್ರೊಳಗೆ Let the good times roll. Funk so strong, it's ನಾಲ್ಕರಿಗೆ ಮತ್ತೆ ನಾ ಜೀವ ನಾವು ಯಾವ್ದು ಪ್ಲಾನ್ ನಾನೇ ಕೊಟ್ಟಿದ್ದವ್ರು ಯಾವ್ದು full moon shining, streets come alive, candy paint gleaming, yeah we thrive. Ooh yeah, boombox pumping, let the good times roll. Seeping in your ಈ ಥರ ಏನಿದೆ ಸ್ನೇಹಿತರೆ, ಅದಕ್ಕೂ ಕೂಡ ಇದಕ್ಕೂ ಕೂಡ 14-15 ನಂಬರ್ ಪಾನಾನೇ ಯೂಸ್ ಆಗೋದು. ಎಲ್ಲದಕ್ಕೂ ನಟ್ಪುಟ್ಟಿಗೆ ಏನೈತಿಲ್ಲ 14-15 ನಂಬರ್ ಪಾನ ಒಂದೇ ಯೂಸ್ ಆಗೋದು ಸ್ನೇಹಿತರೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ. ಫಿಟ್ಟಿಂಗ್ ಮಾಡೋದು ಕೂಡ ನಿಮಗೂ ಕೂಡ ಐಡಿಯಾ ಬರುತ್ತೆ ಹೇಗೆ ಫಿಟ್ಟಿಂಗ್ ಮಾಡಬೇಕಂತ ಹೇಳ್ಬಿಟ್ಟು. ಇಲ್ಲಂದರೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಇರೋದು ಈಸಿ ಮೆಥಡ್ ಇದೆ. ಯಾರಾದರೂ ಕೂಡ ಮನೆಯಲ್ಲಿ ಮಹಿಳೆಯರು ಕೂಡ ಮಾಡ್ಬೋದು, ಪುರುಷರು ಮಾಡ್ಬೋದು, ಯಾರಾದರೂ ಸಣ್ಣ ಚಿಕ್ಕ ಮಕ್ಕಳು ಇದ್ರೂ ಕೂಡ ಮಾಡ್ಬೋದು ಸ್ನೇಹಿತರೆ. ಈಜಿ ಆಗಿದೆ. ಅವರು ಎಲ್ಲೆಲ್ಲೇ ಏನು ಪಾರ್ಟ್ಸ್ಗಳು ನಟ್ಟಿರ್ತಾವೆ ನಟ್ ಜಸ್ಟ್ ಅಷ್ಟೇ ಫಿಟ್ ಮಾಡಿಬಿಟ್ರೆ ಸಾಕು. ಫುಲ್ ಟೈಟಾಗಿ ಮಾಡ್ಬೇಕು. ನಿಮ್ಮ ಕೈಲಿ ಆದಷ್ಟು ಶಕ್ತಿ ಹಾಕಿ ಟೈಟ್ ಮಾಡಿದರೆ ಫುಲ್ ಟೈಟ್ ಫಿಟ್ಟಿಂಗ್ ಆಗುತ್ತೆ ಸ್ನೇಹಿತರೆ. ಯಾರು ಟೆಕ್ನಿಷಿಯನ್ ಬೇಕಾಗಿಲ್ಲ, ನೀವೇ ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ. Mami ada putih guys mau cendek kalau. Halo. ನಾನು ಕೆಲಸ ಬರೋಣ ಹಂಗಾಗಿ ರಿಪೇರಿ ಕೆಲಸ ಅವು ಇವು ಕೆಲಸ ಇಲ್ಲ. ನಾನು ಅಪ್ಪರ್ ಇಬ್ಬರೇ ಇರ್ತೀವಿ. ವಜ್ಜೋದು ಸರ್ಕಲ್ಗೆ ಅಂಗಡಿ ಒಳಗೆ ಹಿಂಗೈತಲ್ಲ ಅಲ್ಲಿಲ್ಲ ನಮ್ದು ಒಳಗೆ ನಮ್ಮ ಸ್ವಂತ ಅಂಗಡಿ. ನಾವು ಬಂದು 30 ವರ್ಷ ಆಯ್ತು. ನಮ್ದು ಹಳೆ ಕೊಟ್ಟೆ ಪ್ರಾಪರ್ ಹಳೆ ಸರ್ಕಲ್ ಹತ್ರ ಐತಲ್ರಿ. ಹಳೆ ಸಂತೆ ಇದು ಸಂಜೆ ಕಿತ್ತೂರಾಗ ಮತ್ತೆ 4 ವರ್ಷ ಆಯ್ತು. ಹೌದನ್ರಿ. ನಾವು ಸೂಜಿ ಏನೋ ಅದೇ ತಂದಿದ್ದಿಲ್ರಿ ಅದಕ್ಕೆ ಅದು ಸರ್ಕಲ್ದಾಗ ಇತ್ತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತದು. ನಮ್ದು ಒಳಗೈತಿ ಗೊತ್ತಾಗುತ್ತೆ. ಗೊತ್ತಾಗಲ್ಲ ನಮ್ಮ ಸ್ವಂತ ಅಲ್ರಿ
ಅದಕ್ಕೆ ಬರೋದಿಲ್ಲ ಒಮ್ಮೆ ಗೊತ್ತಾತ ಮನೆ ಬಂದಾಗ ಎಷ್ಟು ವ್ಯಾಪಾರ ನೋಡಿ ಸ್ನೇಹಿತರೆ, ಇದೇನಿಲ್ಲ ಮೇಲ್ಗಡೆ ಫೈನಲ್ ನಟ್. ಅದಕ್ಕೂ ಕೂಡ ಪ್ಲೇಟಿಗೆ ಅದಕ್ಕೂ ಕೂಡ ಬರೀ ಜಸ್ಟ್ ನಟ್ ಹಚ್ಚೋದೇ ಇರುತ್ತೆ. ಇದಕ್ಕೂ ಕೂಡ 14-15 ಪಾನ ಹಚ್ಚುತ್ತೆ. ನೋಡಿ ಸ್ನೇಹಿತರೆ, ಕಾಣುತ್ತಲ್ಲ ಈ ತರ ಕೆಳಗಡೆದು ಏನಿದೆಯಲ್ಲ ಅದಕ್ಕೂ ಪಟ್ಟಿ ಇರುತ್ತೆ. ಅದಕ್ಕೂ ಕೂಡ ಜಸ್ಟ್ ನಟ್ ಅನ್ನ ಹಚ್ಚಿಬಿಟ್ರೆ ಸಾಕು, ಟೈಟ್ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ ಆಗಿ. ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಅಲ್ಲಿ ಕ್ಯಾಮ್ರಾ ಇಡ್ಲಿಕ್ಕೆ ಒಬ್ಬ ಚಿಕ್ಕ ಹುಡುಗ ಇದ್ದ, ಹಾಗಾಗಿ ಕರೆಕ್ಟಾಗಿ ಹಿಡಿದಿಲ್ಲ ಸ್ನೇಹಿತರೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ತರ ಜಸ್ಟ್ ನಟ್ಟಿಂದ 14-15 ಪಾನ ಹತ್ತುತ್ತೆ. ಇದಕ್ಕೂ ಕೂಡ ಫುಲ್ ಇದಕ್ಕೂ ಕೂಡ ಟೈಟ್ ಮಾಡ್ಬೇಕು ಸ್ನೇಹಿತರೆ. ಕಾಣಿಸ್ತಾ ಇದೆಯಲ್ಲ, ಟೈಟ್ ಮಾಡ್ತಾ ಇರೋದು ಈ ತರ ಟೈಟ್ ಅನ್ನು ಫಿಟ್ಟಿಂಗ್ ಮಾಡ್ಬೇಕು ಸ್ನೇಹಿತರೆ. ಇದಕ್ಕೂ ಕೂಡ ಜಾಸ್ತಿ ಫಿಟ್ಟಿಂಗ್ ಟೈಟ್ ಮಾಡೋದ್ರಿಂದ ಏನಿದೆಯಲ್ಲ ಸ್ನೇಹಿತರೆ, ಒಂದ್ಸತಿ ಟೈಟ್ ಮಾಡಿದ್ರೆ ಸಾಕು, ಲಾಂಗ್ ಲೈಫ್ ವರೆಗೂ ಏನು ಟೈಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಎಲಿವೇಟರ್ ಬಿ ಆ ಬಟ್ಟಿ ನಿಮ್ಗೆ ಈ ತರ ರೆಡ್ ಕಲರ್ ರಿಂಗ್ಗಳು ಇದ್ದಾವೆಲ್ಲ ಸ್ನೇಹಿತರೆ, ನಿಮ್ನೆಲ್ಲ ಇದು ಯಾಕಂದ್ರೆ ಬಂಡಿ ಏರುಪೇರು ಇದ್ರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸ್ನೇಹಿತರೆ. ನಿಮ್ಗೆ ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಮೇಲೆ ಒಂದು ತೆಳಗಡೆ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ತೆಳಗಡೆ ಇಟ್ಟ ಮೇಲೆ ಕೂಡ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ನಾ ಇವಾಗ ಎಲ್ಲವೂ ನಟ್ಟು ಟೈಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಟೈಟ್ ಮಾಡ್ಬೇಕು ಸ್ನೇಹಿತರೆ, ಯಾವುದೇ ನಟ್ ಕೂಡ ಲೂಸ್ ಆಗಿರಬಾರ್ದು. ನಾವು ಅದೇ ಕೆಲಸ ಮಾಡ್ತೇವೆ. ಆಯಿಲ್ ಪೈಲ್ ಒಮ್ಮೆ ಹಾಕ್ಬಿಡಂತ ಒಮ್ಮೆ ನಿಮ್ಮ ಸಂಗಮದಾಗ ಈ ಉಷಾ ಭಾಳ ಕೊಟ್ಟಿದ್ರು ನಾನು. ಹೌದಾ ನೋಡಿ ಸ್ನೇಹಿತ
ನೋಡಿ ಸ್ನೇಹಿತರೆ, ಇದು ಆಯಿಲ್ ಟ್ಯಾಂಕ್ ಹಾಕೋದು ಈ ಥರ 4 ರಬ್ಬಲ್ ಇರ್ತಾವೆ ಸ್ನೇಹಿತರೆ. ಅದಕ್ಕೂ ಕೂಡ 4 ರಬ್ಬಲ್ ಅವೇ ಸೈಜ್ ಆಗಿರುವಂಥ ಅದೇ ಸೈಜಿಗೆ ಕರೆಕ್ಟಾಗಿ ರಬ್ಬಲನ್ನು ಇರುತ್ತೆ ಸ್ನೇಹಿತರೆ. ಅದೇ ಕೂಡ ಹಾಕಬೇಕು. ಇದು ಮಧ್ಯದಲ್ಲಿ ಏನು ಬ್ಲ್ಯಾಕ್ ಕಲರ್ ಇದೆಯಲ್ಲ ಸ್ನೇಹಿತರೆ, ಅದು ತಳಗಡೆದು ಪ್ರೆಷರ್ ಪುಟ್ ಮೇಲೆ ತಳಗಡೆ ಮಾಡುವಂಥ ಅದು ಹೋಲಿಗೆ, ಅದೇ ಹೋಲಿಗೆ ಅದು ಹಾಕಬೇಕು ಸ್ನೇಹಿತರೆ. ಕರೆಕ್ಟಾಗಿ ನೋಡಿಬಿಟ್ಟು ಸ್ಕ್ರೂವನ್ನು ಬುಡಕಡೆ ತಳಗಡೆ ಏನಿದೆಯಲ್ಲ ಸ್ಕ್ರೂ ಇರುತ್ತೆ. ನಿಮ್ಮ ಕಡೆ ಡ್ರಿಲ್ ಮಿಷನ್ ಇದು ಕೂಡ ಡ್ರಿಲ್ ಮಿಷನ್ನಿಂದ ಟೈಟ್ ಮಾಡ್ಬೋದು. ಇಲ್ಲಾಂದರೆ ಒಂದು ಹೋಲ್ ಹಾಕಿಬಿಟ್ಟು ಒಂದು ಮಳೆ ಡಬ್ನ ಏನಾದರೂ ಇದ್ರೂ ಕೂಡ ಅದಕ್ಕೂ ಹೋಲ್ ಹಾಕಿಬಿಟ್ಟು ಟೈಟ್ ಮಾಡಬೇಕು ಸ್ನೇಹಿತರೆ. ಸ್ಕ್ರೂವನ್ನು ಫುಲ್ ಟೈಟ್ ಮಾಡಬೇಕು. ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ಫುಲ್ ಮಿಷನ್ ಹೆವಿ ಮಿಷನ್ ಇರುತ್ತೆ. 24 ಅವರ್ಸ್ ಕೂಡ ವರ್ಕ್ ಮಾಡಲಿ ಸ್ನೇಹಿತರೆ. ಯಾವುದೇ ಥರದ ಕಂಪ್ಲೇಂಟನ್ನು ಇಲ್ಲಿವರೆಗೆ ಯಾವುದೇ ಥರದ ಕಂಪ್ಲೇಂಟ್ ನಮ್ಗೆ ಕೂಡ ಬಂದಿಲ್ಲ ಸ್ನೇಹಿತರೆ. ಸುಮಾರು ನಾವೇನಿಲ್ಲ ಅಂದರೂ ಸಿಕ್ಕಾಪಟ್ಟಿ ಸೇಲ್ ಮಾಡಿದ್ವಿ, ಇಲ್ಲಿವರೆಗೂ ಕಂಪ್ಲೇಂಟ್ ಯಾವುದೇ ಥರದಾಗಿ ಮಿಷನಲ್ಲಿ ಬಂದಿಲ್ಲ ಸ್ನೇಹಿತರೆ. ಥ್ರೆಡ್ ಕಟ್ ಆಗುತ್ತೆ ಅಂತಾರೆ ಜಾಸ್ತಿ ಜನ, ಮತ್ತು ತಳಗಡೆದು ಗಂಟು ಬರುತ್ತೆ ಅಂತಾರೆ. ಇದು ಈ ಮಿಷನ್ಕಲ್ಲೇ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಸ್ನೇಹಿತರೆ. ಇದಕ್ಕೆ ಈ ಮಿಷನ್ಗೆ ವೆಲ್ವೆಟ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾವುದೇ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಕಂಪ್ಲೀಟಾಗಿ. ನೋಡಿ ಸ್ನೇಹಿತರೆ, ಈ ಥರ ಇದ್ರ ಮೇಲ್ಗಡೆ ಇಟ್ಬಿಡೋದು ಈ ಮಿಷನನ್ನು. ಆನಂತರ ನಮ್ಮ ಮೆಜರ್ಮೆಂಟನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪೂರ ಕಂಪ್ಲೀಟಾಗಿ ಈ ಥರ ಫಿಟ್ಟಿಂಗ್ ಮಾಡಿಬಿಡೋದು. ಈ ತಳಗಡೆದೇನಿದೆಯಲ್ಲ ಅದು ಮೋಟ್ರದ್ದು ಸ್ಟ್ಯಾಂಡ್ ಇರ್ತದೆ ಸ್ನೇಹಿತರೆ. ಸ್ಪೀಡ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದು ಕೂಡ ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಸ್ನೇಹಿತರೆ. ಆದರೂ ಕೂಡ ಇಲ್ಲಿ ತಳಗಡೆ ನಿಮಗೆ ಐಡಿಯಾ ಬರುತ್ತೆ. ನಿಮ್ಮ ಹತ್ರ ಮಿಷನ್ ಇದ್ರೆ ಎಲ್ಲಿ ಫಿಟ್ ಮಾಡಬೇಕು ಏನಿಲ್ಲ ಅಂತ ಹೇಳಿ ಈ ಜಸ್ಟ್ ನೋಡ್ಬಿಟ್ರೆ ಸಾಕು, ನೀವು ಅದು ಮನೆಯಲ್ಲಿ ಮಾಡ್ಕೋಬೋದು ಸ್ನೇಹಿತರೆ.
ಹಾಕಕ್ಕೆ ಭಾಳ ದಿನ ಆಗ್ಯಾವ ವರ್ಷ ಅಷ್ಟೇ ಆಗೈತಿ ಇನ್ನ ನಾವ್ ಇದನ್ನ ತಗೊಂಡ್ರೆ ಅವಾಗ ಅಷ್ಟು ನಮ್ಗೆ ಅನಿಸ್ಲಿಲ್ಲ ಇಷ್ಟೇ ಬಟ್ಟೆ ಬರ್ತಾವ ನಾ ಹೊಲ್ಯಾಲ ಅಂತ ಹೇಳಿ ಒಂದ್ ರ್ಯಾಕ್ ತುಂಬತೈತ್ರಿ ಬಟ್ಟೆ ಬರೀ ಒಂದ್ ಸ್ಟಾಕ್ ಆಗ್ತಾವು ನಾವ್ ಹೊಲ್ಯಾಕ ಹಾಕೋತಾವ ಎಷ್ಟೊತ್ತಿಗೆ ಹೊಲಿತೀನಿ ಗಾಡಿ ಕೂತಾಗ ಬುಲೆಟ್ ಗಾಡಿ ಓಡಿಸಿದ್ರೆ ಭಾಳ ಜನ ಮಾಡಿಲ್ಲ ನಾನು ಒಬ್ಬರಿಗೆ ಕೇಳಲ್ಲ ಹತ್ತು ಮಂದಿ ಕೇಳೋದು ಭಾಳ ಅಪ್ಪ ವಿಡಿಯೋ ಬಂದಿದೆ ನಿಮ್ದು ಯಾವ್ದು ಜಾಕ್ ಮಿಷನ್ ಇದು ನೋಡಿದ್ರೆ ಮಿಷನ್ ಬರೀ ಕನ್ನಡ ಇರಲ್ಲ ಬರೀ ಹಿಂದಿ ಮಾತಾಡೋರು ಎಲ್ಲೆಲ್ಲೋ ಯಾವ ಭಾಷೆದಾಗ ಮಾತಾಡೋರು ಕನ್ನಡದವ್ರು ಕೊಟ್ಟಾರ ಇಲ್ಲ ಕನ್ನಡದಾಗ ಏನು ಮಾತಿನೇ ಹೇಳೋದಲ್ಲ ಜಾಕ್ ಮಿಷನ್ ಬಗ್ಗೆ ಭಾಳ ಮಾಹಿತಿ ಬರೀ ಅದೇ ತಲೆಯಾಗಿತ್ತು ಇವು ಗಾರ್ಮೆಂಟ್ಸ್ ಮಿಷನ್ ರಕ ಇದು ಫ್ಯಾನ್ ಗಿನ್ ಹಚ್ಚಿದಾಗ ಎಲ್ಲಿ ಗಾಳಿಗೆ ಆರ್ಬಾರ್ದು ಗಾಳಿಗಳಿಗೆ ಆರ್ಬಾರ್ದು ದೊಡ್ಡ ಪೈಪ್ ಲೈಟ್ ಅಟ್ಯಾಚ್ ಅಷ್ಟೇ ಇಲ್ಲ ಅಂದ್ರೆ ಹೊಲಕ್ಕಾಗಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಏನಿದೆಲ್ಲ ಈ ತರ ಇದು ಸ್ಟ್ಯಾಂಡ್ ಇದು ಥ್ರೆಡ್ ಹಾಕುವಂತ ಸ್ಟ್ಯಾಂಡ್ ಸ್ನೇಹಿತರೆ ಇದು ಕೆಲಸ ಐತೆ ಗ್ಯಾಸ್ ಮಾತ್ರ ಒಟ್ಟ ಎಲ್ಲ ತಲೆ ಕೂಡ ನಾವೇ ಆದ್ರೆ ಈ ಸುವಾಸ ನನ್ನ ಟೈಮೇ ರೊಕ್ಕ ಕೊಡ್ತಾರಂತೆ ಈಗ ನಾನು ರೊಕ್ಕ ಹಾಕಿರ್ತೀನಿ ಒಬ್ಬರಿಗೆ ವಿಶ್ವಾಸ ಟೈಮ್ ನಮ್ಗೆ ರೊಕ್ಕ ಕೊಡ್ಬೇಕು ಅದು ಭಾಳ ಇಂಪಾರ್ಟೆಂಟ್ ಮತ್ತೆ ಒಳ್ಳೆ ಯಾವ್ದು ಏನೋ ಮ್ಯಾಗಿನ ತಿರ್ಗಾತೈತಿ ನಾವು ಇದ್ದಾಗ ವ್ಯವಹಾರ ಮಾಡ್ಬೇಕು ಇಲ್ಲ ಅಂದ್ರೆ ಬ್ಯಾಡ ಅಂತ ಬಿಟ್ಬಿಡ್ಬೇಕಂತ ನಾವು ಸ್ವಲ್ಪ ಬಿಡಿಸ್ಕೋಬಹುದು ದುಡ್ಡು ಆದ್ರೆ ಹಿಂದ ಎಳ್ಸೋದಾಗ್ಲಿ ಮಾಡೋದಾಗ್ಲಿ ಅದು ಅವ್ರಿಗೆ ಬಜಾಜ್ ಫೈನಾನ್ಸ್ ತಿಂಗಳ ತಿಂಗಳ ಕಟ್ಬೋದು ಬಡ್ಡಿ ಟಿವಿ ಮೊಬೈಲ್ ಫ್ರೀಸ್ ನಿಮ್ದು ಸ್ವಂತ ನೀವು ಒಂದು ಅಂಗಡಿ ವರ್ಕ್ ಮಾಡ್ತೀರಿ ಸ್ವಂತ ಸಂತೆ ನಾನೇ ಕಂಪ್ನಿ ಡೀಲರ್ ನಾವೇ ಅಲ್ಲಿ ಎಲ್ಲಿ ಓನ್ ಫಿಟ್ ಮಾಡಿ ಬಂದ್ರು ಅದು ಅಷ್ಟ ಅಮೌಂಟ್ ತಗೊಂಡಿರ್ತೀವಿ ಯಾವ ಸಿಂಗಲ್ ಪಡ ಡಬಲ್ ಪಡ ಸಿಂಗಲ್ ಪಡ ನೋಡ್ರಿ ನಮ್ಗೇನ್ ರೆಡಿ ನಮ್ಗೇನ್ ಮದ್ರಂಗ ಕೇಸ್ ಹಾಕೋದೆಲ್ಲ ಹಂಗೆ ಇರುತ್ತೆ ಇದು ದಾರ ಸುತ್ತಿದ್ ಮೊದ್ಲೇ ಬರ್ತೈತೇನ್ರಿ ಎಲ್ಲ ಟೆಸ್ಟೆಡ್ ಆಗಿದೆ ಎಲ್ಲ ಮಿಷನ್
ಎಲ್ಲ ಮಾಡಬೇಕು. ನೋಡಿ ಸ್ನೇಹಿತರೆ, ಇದೇನಿದೆಲ್ಲ ಇವಾಗ ಸ್ಟಾರ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಮೇಲ್ಗಡೆ ಆನ್ ಆಫ್ ಬಟನ್ ಇದೆ, ಇಲ್ಲಿ ಮೇಲೆ ಆನ್ ಆಫ್ ಬಟನ್ ಇವಾಗ ಆನ್ ಮಾಡದೇ ಇದ್ದೀನಿ. ಇವಾಗ ನೋಡಿ ನಿಮಗೆ ಥ್ರೆಡ್ ಹಾಕೋದು ಇದು ಹೇಗೆ ಅಂತ ಎಲ್ಲ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಫುಲ್ ಕಂಪ್ಲೀಟ್ ಆಗಿ ನೋಡಿ, ಈಜಿ ಆಗಿರುತ್ತೆ ಆಪ್ರೇಟರ್ನ. ಕೆಳಗಡೆ ಏನಿದೆಯಲ್ಲ ಬಾಬಿನ್ ಕೇಸ್ ಹಾಕೋದಿರುತ್ತೆ, ಇದಕ್ಕೆ ಬಾಬಿನ್ ಕೇಸು. ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಏನಿದೆಲ್ಲ ಸ್ಪೀಡ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದು. ಇಲ್ಲಿ 3700 ಇದೆಯಲ್ಲ, ಇವಾಗ ಕಡಿಮೆ ಮಾಡ್ಕೊಳ್ಳೋದು ಸ್ನೇಹಿತರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾಡ್ಕೊಳ್ಳೋದು, ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳೋದು ಸ್ನೇಹಿತರೆ. ಇದು ಲಿಮಿಟ್ ಇರೋದು 3700. ಅಲ್ಲಿಂದ ನೀವು ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ. ಸ್ಪೀಡ್ ಜಾಸ್ತಿ ಕಡಿಮೆ ಬೇಕಂದ್ರೂ ಕೂಡ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ. ನಾರ್ಮಲ್ ಆಗಿ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು 1500 ಸ್ಪೀಡ್ ಇಟ್ಟಿದ್ದೀನಿ. ಅವ್ರು ಎಷ್ಟು ಬೇಕೋ ಅವ್ರು ಜಾಸ್ತಿ ಮಾಡ್ಕೋಬಹುದು. ಈ ಥರ ಮೇಲ್ಗಡೆ ಬಾಬಿನ ಆಟೋಮೆಟಿಕ್ ಆಗಿ ಸುತ್ತುತ್ತೆ ಸ್ನೇಹಿತರೆ. ಇದು ಬಲ್ಬ್ ಬೇಕಂದ್ರೆ ಬಲ್ಬ್ ಹೆಚ್ಚಿಕೊಂಡು ಮಾಡ್ಕೋಬಹುದು. ದಾರ ಹಾಕೋದೆಲ್ಲ ತೋರಿಸಿದ್ರೆ ಇದು ಬಾಬಿನ ಸುತ್ತದಾದ್ರೆ ಬಾಬಿನ ಸುತ್ತ ದಾರ ಕೇಸ್ ಹಾಕೋದೇನು ಅಂತಂದರೆ ಈ ಥರ ಲೂಸೇ ಇರುತ್ತೆ. ನೀವು ಟೈಟ್ ಸೇಫ್ಟಿ ಸ್ಪೀಡ್ ಕೈಗೆ ಇಲ್ಲಿ ಬಟನ್ ಇರುತ್ತೆ, ಬೇಕನ್ನಿಸ್ಬೋದು ಥರ Rolling down the boulevard, sun hitting my shades. Riding low and slow, this vibe never fades. Palm trees dancing in the hazy sunlight glow. West Coast rhythm, let the good times flow. Cruising, grooving, feel that funky breeze. Talk boxing, spirit set.